ಕರ್ಕಾಟಕ ರಾಶಿಯವರಿಗೆ ಈ ಯುಗಾದಿ ವರ್ಷದ ಫಲ ಇಡೀ ವರ್ಷ ಯಾವ ರೀತಿಯಾಗಿರುತ್ತೆ ತಿಳ್ಕೊಳ್ಳೋಣ. ಕರ್ಕಾಟಕ ರಾಶಿ ಯುಗಾದಿ ವರ್ಷ ಭವಿಷ್ಯ. ಈ ವರ್ಷದಲ್ಲಿ ಪ್ರಾರಂಭದಲ್ಲೇ ಗುರುಗ್ರಹ ವ್ಯಯಸ್ಥಾನದಲ್ಲಿ ಇರೋದರಿಂದ ಒಂದಷ್ಟು ಖರ್ಚುಗಳು ಜಾಸ್ತಿ ಆಗಬಹುದು, ಧನ ನಷ್ಟ ಉಂಟಾಗುವಂಥದ್ದು, ಒಂದಷ್ಟು ಶುಭ ಕಾರ್ಯಗಳು ಬೇಗ ಆಗೋದಿಲ್ಲ. ಇನ್ನು ನವಮಸ್ಥಾನದಲ್ಲಿ ಕುಜ ಶನಿ ಸಂಯೋಗ ಭೂಮಿಯಿಂದ ನಷ್ಟ ಹೊಂದುವಂಥದ್ದು ಇರುತ್ತೆ. ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಒಂದಷ್ಟು ಕೋರ್ಟು ಕಚೇರಿ ಸಮಸ್ಯೆಗಳು ಉಂಟಾಗಬಹುದು, ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತೆ. ಇನ್ನು ತಂದೆ ಮಗನ ಒಂದಷ್ಟು ಶೀತಲ ಸಮರ ಉಂಟಾಗುವಂಥದ್ದು ಇರುತ್ತೆ. ಅಂದರೆ ತಂದೆ ಮಕ್ಕಳ ನಡುವೆ ಒಂದಷ್ಟು ಚಿಕ್ಕ ಪುಟ್ಟ ವಿಚಾರದಲ್ಲಿ ಸಮಸ್ಯೆಗಳು ಬರಬಹುದು. ಮತ್ತು ದ್ವಿತೀಯ ಸ್ಥಾನದಲ್ಲಿ ಕೇತು ಇರೋದರಿಂದ ಕುಟುಂಬದಲ್ಲಿ ಒಂದಷ್ಟು ನೆಮ್ಮದಿ ಹಾಳು ಮಾಡುವಂಥದ್ದು ಇರುತ್ತೆ. ಇನ್ನು ಅಷ್ಟಾಗಿ ಕುಟುಂಬದಲ್ಲಿ ಒಂದಷ್ಟು ಬಾಂಧವ್ಯತೆ ಇರೋದಿಲ್ಲ. ಚಿಕ್ಕ ಪುಟ್ಟ ವಿಚಾರದಲ್ಲಿ ಯಾವಾಗಲೂ ಒಂದಷ್ಟು ಸಮಸ್ಯೆಗಳು ಬರಬಹುದು, ಅದನ್ನೆಲ್ಲ ಒಂದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಮತ್ತು ಆಧ್ಯಾತ್ಮಿಕದ ಕಡೆ ಒಂದಷ್ಟು ಒಲವು ಹೆಚ್ಚಾಗುವಂಥ ಸಾಧ್ಯತೆಗಳು ಇರುತ್ತೆ. ನಂತರ ಮೇ 14ರ ನಂತರ ಒಂದಷ್ಟು ಭಾರಿ ದೊಡ್ಡ ಮಟ್ಟಿಗೆ ಧನ ನಷ್ಟ ಉಂಟಾಗುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಮೇ ತಿಂಗಳಲ್ಲಿ ಯಾವುದೇ ರೀತಿಯಾದಂತಹ ದೊಡ್ಡ ಹೂಡಿಕೆಯನ್ನು ಮಾಡಬೇಡಿ. ಅದರಲ್ಲಿ ಈ ರಿಯಲ್ ಎಸ್ಟೇಟ್ ಉದ್ದಿಮೆಯಲ್ಲಿರುವಂಥವರಾಗಬಹುದು ಅಥವಾ ಒಂದಷ್ಟು ಶೇರ್ ಇನ್ವೆಸ್ಟ್ಮೆಂಟ್ ಮಾಡುವಂಥ ವಿಚಾರದಲ್ಲಿ ಆಗ್ಬೋದು. ಸ್ವಲ್ಪ ಆದಷ್ಟು ನೋಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಧನ ನಷ್ಟ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಜೂನ್ 1ರ ನಂತರ ಗುರು ಜನ್ಮ ರಾಶಿಗೆ ಪ್ರವೇಶ ಮಾಡೋದರಿಂದ ಅದೊಂದು ಪರಮೋಚ್ಚ ಸ್ಥಾನ ಅಂತ ಹೇಳ್ತೀವಿ. ಯಾಕಂದರೆ ಗುರು ಜನ್ಮದಲ್ಲಿದ್ದಾಗ ಏನು ಸಂಪೂರ್ಣ ಗುರುಬಲ ಬರೋದಿಲ್ಲ. ಏನಾದರೂ ಸ್ವಕ್ಷೇತ್ರದಲ್ಲಿ ಅಥವಾ ಉಚ್ಚ ಸ್ಥಾನದಲ್ಲಿ ಇದ್ದಾಗ ಏನಾಗುತ್ತೆ, ಒಂದಷ್ಟು ಫಲಗಳನ್ನು ಒಳ್ಳೆ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ ಇಲ್ಲೇನಾಗಿದೆ, ಕರ್ಕಾಟಕ ರಾಶಿಗೆ ಪರಮೋಚ್ಚ ಸ್ಥಾನ ಆಗಿರೋದ್ರಿಂದ ಅತ್ಯಂತ ಶುಭವಾದಂತಹ ಫಲಗಳನ್ನು ನೀಡುವಂಥ ಸಾಧ್ಯತೆಗಳು ಇರುತ್ತೆ ಅಂತ ಹೇಳುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಒಂದಷ್ಟು ವ್ಯವಹಾರದಲ್ಲಿ ಈ ಕೆಲವೊಂದೆಲ್ಲ ಬ್ಯಾಂಕಿಂಗ್ ಸಂಬಂಧಪಟ್ಟಂಥದ್ದು ಅಥವಾ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವ್ರಿಗಾಗಬಹುದು, ಅತಿ ವೇಗವನ್ನೇ ಒಂದಷ್ಟು ಗಣನೀಯವಾಗಿ ಲಾಭವನ್ನು ತಂದುಕೊಡುವಂಥದ್ದು ಇರುತ್ತೆ. ವಿದೇಶಕ್ಕೆ ಸಂಬಂಧಪಟ್ಟಂತಹ ಉತ್ತಮವಾದಂಥ ಲಾಭಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ಉದ್ಯೋಗದಲ್ಲಿ ಒಂದಷ್ಟು ಪ್ರಮೋಷನ್ ಸಂಬಂಧಪಟ್ಟಂಥದ್ದು ಅನುಕೂಲ ಅಥವಾ ಸಂಬಳ ಹೆಚ್ಚಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಅದರ ಜೊತೆಗೆ ಸ್ವಂತ ಉದ್ಯೋಗದಲ್ಲಿ ಅಭಿವೃದ್ಧಿ ಮತ್ತು ಹೊಸ ಕೆಲಸ ಹುಡುಕುವಂಥವ್ರಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲಿ ಸ್ವಂತ ವ್ಯವಹಾರದಲ್ಲಿ ಮಾಡುವಂಥವ್ರಿಗಂತೂ ಉತ್ತಮವಾದಂತಹ ಆದಾಯವನ್ನು ನಿರೀಕ್ಷೆಯನ್ನು ಮಾಡಬಹುದು. ವಿದ್ಯಾರ್ಥಿಗಳಿಗಂತೂ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಕಂಡುಬರುತ್ತೆ. ಇನ್ನು ಜೂನ್ 8ರ ನಂತರ ನಾವು ಗುರು ಮತ್ತು ಶುಕ್ರರ ಸಂಯೋಗದಿಂದ ಇದು ಗಜಲಕ್ಷ್ಮಿ ರಾಜಯೋಗವನ್ನು ತಂದುಕೊಡುತ್ತೆ. ಅಂದರೆ ಕೇಂದ್ರ ದೃಷ್ಟಿ ಯೋಗ ಅಂತಲೇ ಹೇಳ್ಬೋದು, ಅಥವಾ ನವಮ ಪಂಚಮ ಯೋಗ ಅಂತ ಹೇಳ್ತೀವಿ. ಅದು ಸೃಷ್ಟಿ ಆಗುವಂಥದ್ದು ಇರುತ್ತೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಐಷಾರಾಮಿ ಸಂಪತ್ತು ವೃದ್ಧಿ ಆಗುತ್ತೆ ಅಂತ ಹೇಳುತ್ತೆ, ಪ್ರಾಪ್ತಿ ಆಗುವಂಥದ್ದು. ಶುಕ್ರ ನಾವು ಯಾವಾಗಲೂ ಅಷ್ಟೇ ಧನಕ್ಕೆ ಸಂಬಂಧಪಟ್ಟಂಥದ್ದು, ಹಣಕಾಸಿನ ವಿಚಾರಕ್ಕೆ ಇದಕ್ಕೆ ಲೆಕ್ಕಾಚಾರ ಮಾಡ್ತೀವಿ. ಇನ್ನು ಗುರುಗ್ರಹ ಪರಮೋಚ್ಚ ಸ್ಥಾನದಲ್ಲಿರುವಂಥ ಗುರು ಧನಕಾರಕ ಗ್ರಹವೇ ಆಗಿರೋದ್ರಿಂದ ಒಂದಷ್ಟು ಆ ಎರಡು ಗ್ರಹಗಳ ಸಂಯೋಗ ಒಂದಷ್ಟು ಸಂಪತ್ತು ವೃದ್ಧಿ ಮಾಡುವಂಥದ್ದು ಆಗುವಂಥದ್ದು ಇರುತ್ತೆ. ಪ್ರಗತಿ ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಕಾರ್ಯಗಳು ಆಗುವಂಥದ್ದು ಇರುತ್ತೆ. ಸುಖ ಸಂಪತ್ತು ಲಭ್ಯ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ಲೆಕ್ಕಾಚಾರ ಜ್ಯೋತಿಷ್ಯದಲ್ಲಿ ಇರುತ್ತೆ. ಹಾಗಾಗಿ ಆ ರೀತಿ ಫಲಗಳು ಲಭ್ಯ ಆಗುವಂಥದ್ದು ಇರುತ್ತೆ. ಇನ್ನು ಜೂನ್ 22ರ ನಂತರ ತ್ರಿಗ್ರಹಿ ಯೋಗನೂ ಸಹ ಇವರಿಗೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಇದರ ತ್ರಿಗ್ರಹ ಯೋಗದಿಂದ 3 ಗ್ರಹಗಳ ಸಂಯೋಗ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಜುಲೈ 16ರ ನಂತರ ರವಿ ಮತ್ತು ಗುರು ಸಂಯೋಗದಿಂದ ಅಪಾರವಾದ ಜ್ಞಾನ ಮತ್ತು ಉನ್ನತ ಕೀರ್ತಿ, ಒಂದಷ್ಟು ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ದಿನಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ಅತ್ಯುತ್ತಮವಾದಂತಹ ಜೀವಾತ್ಮವಾದಂತಹ ಯೋಗ ಅಂತ ಹೇಳ್ಬೋದು. ಇದರಿಂದ ಸರ್ಕಾರಿ ಕೆಲಸ, ಬೋಧನಾ ವೃತ್ತಿಯಲ್ಲಿರುವಂಥವ್ರಿಗೆ ಅಂದರೆ ಟೀಚಿಂಗ್ ವೃತ್ತಿಯಲ್ಲಿರುವಂಥವ್ರಿಗೆ ಅಥವಾ ಹಣಕಾಸಿನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಬ್ಯಾಂಕಿಂಗ್ ಸಂಬಂಧಪಟ್ಟಂಥದ್ದಲ್ಲಿ ಕೆಲಸ ಮಾಡುವಂಥವ್ರಿಗೆ ಉತ್ತಮವಾಗಿರುತ್ತೆ. ಇನ್ನು ಸೆಪ್ಟೆಂಬರ್ 18ರ ನಂತರ ಕುಜ ಮತ್ತು ಗುರು ಈ ಎರಡೂ ಗ್ರಹಗಳ ಸಂಯೋಗ, ಅದು ಎರಡೂ ಪರಮೋಚ್ಚ ಸ್ಥಾನವಾಗಿದೆ ಇರೋದ್ರಿಂದ ಅತ್ಯಂತ ಅಪರೂಪವಾದಂತಹ ಒಂದು ಯೋಗ ಅಂತಲೂ ಹೇಳಬಹುದು. ಯಾಕಂತ ಹೇಳಿದ್ರೆ ಆ ಯೋಗದಿಂದ ಒಂದಷ್ಟು ಆತ್ಮಧೈರ್ಯ ಬರುತ್ತೆ, ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಸಾಮರ್ಥ್ಯ ನಿಮಗೆ ಬರುವಂಥದ್ದು ಇರುತ್ತೆ. ಆ ಸಂದರ್ಭದಲ್ಲಿ ಅತ್ಯಂತವಾದಂತಹ ಭೂಮಿ ವಿಚಾರದಲ್ಲಿ ಉತ್ತಮವಾದಂಥ ಲಾಭ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಹಿಂದೇನು ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ದಿಢೀರಂತ ಹೆಚ್ಚು ಲಾಭವನ್ನು ನಿಮಗೆ ಸಿಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಅಕ್ಟೋಬರ್ 31ರ ನಂತರ ಗುರು ಬದಲಾವಣೆಯ ನಂತರ ಸಿಂಹರಾಶಿಗೆ ದ್ವಿತೀಯ ಸ್ಥಾನವಾಗಿರುತ್ತೆ.
ಒಂದಷ್ಟು ತಾತ್ಕಾಲಿಕವಾಗಿ ಪ್ರವೇಶ ಆಗೋದ್ರಿಂದ ಒಂದಷ್ಟು ಫಲಗಳು ಸಂಪೂರ್ಣವಾಗಿ ಗುರುಬಲ ಒಂದಷ್ಟು ಪ್ರಾಪ್ತಿ ಆಗುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಕರ್ಕಾಟಕ ರಾಶಿಯವರಿಗೆ ಜನ್ಮದಲ್ಲಿ ಗುರು ಇದ್ದಾಗೂ ಪರಮೋಚ್ಚ ಸ್ಥಾನ ಆಗಿರೋದ್ರಿಂದ ಉತ್ತಮ ಫಲ ಪ್ರಾಪ್ತಿ ಆಗುತ್ತೆ. ಯಾವಾಗ ಸಿಂಹರಾಶಿಗೆ ಗುರು ಪ್ರವೇಶ ಮಾಡಿದಾಗ ದ್ವಿತೀಯ ಸ್ಥಾನವಾಗಿರುತ್ತೆ. ದ್ವಿತೀಯ ಸ್ಥಾನ ಇದ್ದರೆ ಗುರುಬಲ ಸಂಪೂರ್ಣವಾಗಿ ಪ್ರಾಪ್ತಿ ಆಗುವಂಥದ್ದು ಇರುತ್ತೆ. ಇದರಿಂದ ಏನಾಗುತ್ತೆ, ಮನೆಯಲ್ಲಿ ಶುಭ ಕಾರ್ಯಗಳು ಆಗುತ್ತೆ. ಆಧ್ಯಾತ್ಮಿಕವಾದಂಥ ಪೂಜೆ ಪುನಸ್ಕಾರಗಳಿಗೆ ಹೆಚ್ಚು ಒಲವನ್ನು ಕೊಡ್ತೀವಿ. ಯಾಕಂತ ಹೇಳಿದ್ರೆ ಗುರು ಕೇತು ಕಾಂಬಿನೇಷನ್ಸ್ ಅಂತ ಹೇಳಿದ್ರೇ ಹೆಚ್ಚು ಪೂಜೆ ಆಧ್ಯಾತ್ಮಿಕ ಒಲವು ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಡಿಸೆಂಬರ್ 5ರ ನಂತರ ಕೇತು ಜನ್ಮರಾಶಿಗೆ ಪ್ರವೇಶ ಮಾಡೋದ್ರಿಂದ ಅದು 7ನೇ ಮನೆಗೆ ಒಂದಷ್ಟು ಬದಲಾವಣೆಯನ್ನು ತಂದುಕೊಡುತ್ತೆ. ಆರೋಗ್ಯದ ವಿಚಾರದ ಮೇಲೆ ಪರಿಣಾಮ ಬೀಳಬಹುದು, ಅಥವಾ ಮಾನಸಿಕ ನೆಮ್ಮದಿ ಒಂದಷ್ಟು ಕಳ್ಕೊಳ್ಳುವಂಥದ್ದು, ಒಂದಷ್ಟು ಡಿಸ್ಟರ್ಬೆನ್ಸ್ ಆಗಬಹುದು. ಅಂದರೆ ವ್ಯಥೆ, ಏನಾದರೂ ಮನೆಯಲ್ಲಿ ಕಲಹಗಳು, ಇಂಥ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ. ಅದರಲ್ಲಿ ಪ್ರಮುಖವಾಗಿರೋದು ವೈವಾಹಿಕ ಜೀವನದ ಮೇಲೆ ಪರಿಣಾಮ ಬೀಳುತ್ತೆ. ಅಂದರೆ ಒಂದಷ್ಟು ಚಿಕ್ಕ ಪುಟ್ಟ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗೋದು, ಕೋರ್ಟು ಕಚೇರಿ, ಈ ಥರ ಸಾಧ್ಯತೆಗಳು ಆ ಸಂದರ್ಭದಲ್ಲಿ ಇರೋದ್ರಿಂದ ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಇನ್ನು ಅದರ ಜೊತೆಗೆ 2027 ವರ್ಷದ ಜನವರಿ 1ನೇ ತಾರೀಕು ಏನಾಗುತ್ತೆ, ನಾವು ಒಂದಷ್ಟು ಗ್ರಹಗಳ ಬದಲಾವಣೆಯಿಂದ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ಏನಾದರೂ ಸಮಸ್ಯೆಗಳಿದ್ದರೂ ಬಗೆಹರಿಸಿಕೊಳ್ಳುವಂಥದ್ದು ಇರುತ್ತೆ. ದೀರ್ಘಕಾಲದ ಒಂದಷ್ಟು ಪಿತ್ರಾರ್ಜಿತ ವಿವಾದಗಳು ಬಗೆಹರಿಯುವಂಥ ಸಾಧ್ಯತೆಗಳು ಇರುತ್ತೆ. ಹೊಸ ಮನೆ, ವಾಹನ ಅಥವಾ ಚಿನ್ನಾಭರಣಗಳು, ದುಬಾರಿ ವಸ್ತುಗಳನ್ನು ಖರೀದಿ ಮಾಡುವಂತಹ ಅವಕಾಶಗಳು ಪ್ರಾಪ್ತಿ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. Subscribe to One India and never miss an update. Download the One India app now.